ನಮಸ್ಕಾರ ವೀಕ್ಷಕರೇ, ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಪ್ರೆಸೆಂಟ್ಸ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಡಿಸ್ಕ್ ಪ್ರಾಬ್ಲಮ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಈ ಡಿಸ್ಕ್ ಪ್ರಾಬ್ಲಮ್ ಯಾವೆಲ್ಲ ಕಾರಣಗಳಿಂದ ಬರುತ್ತೆ, ಹಾಗೆ ಡಿಸ್ಕ್ ಪ್ರಾಬ್ಲಮ್ ಬರಬಾರ್ದು ಅಂದ್ರೆ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಬೇಕು, ಆಹಾರ ಕ್ರಮ ಆಗಿರ್ಬೋದು, ಜೀವನ ಶೈಲಿ ಆಗಿರ್ಬೋದು, ಹೇಗಿರಬೇಕು, ಹಾಗೆ ಹೋಮಿಯೋಪತಿಯಲ್ಲಿ ಡಿಸ್ಕ್ ಪ್ರಾಬ್ಲಮ್ಗೆ ಯಾವ ರೀತಿಯಾದಂತಹ ಸೂಕ್ತ ಚಿಕಿತ್ಸೆಯನ್ನ ನೀಡಲಾಗುತ್ತೆ, ಈ ಎಲ್ಲಾ ವಿಚಾರವನ್ನ ತಿಳಿಸ್ಕೊಡ್ತಾರೆ ಹೋಮಿಯೋಪತಿ ವೈದ್ಯರಾಗಿರುವಂತಹ ಡಾಕ್ಟರ್ ಪ್ರಶಾಂತ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಈ ಡಿಸ್ಕ್ ಪ್ರಾಬ್ಲಮ್ ಅನ್ನೋದು ಯಾವೆಲ್ಲ ಕಾರಣಗಳಿಂದ ಕಾಡುತ್ತೆ? ಈಗ ಬೇಸಿಕಲಿ ಡಿಸ್ಕ್ ಪ್ರಾಬ್ಲಮ್ ಅನ್ನೋಕ್ಕಿಂತಲೂ ಡಿಸ್ಕ್ ಅಂದರೆ ಏನು, ಅದು ಒಂದು ಯಾವ ಭಾಗದಲ್ಲಿರುತ್ತೆ. ಈಗ ಜನರಲಿ ಹಿಂದ್ಗಡೆ ನೋಡೋದಾಗಿದ್ದರೆ ಕತ್ತಿಂದ ಕೆಳಗಡೆ ಕೂತ್ಕೊಳ್ಳೋ ಭಾಗದವರೆಗೂ ಟೋಟಲ್ ಆಗಿ ಬಂದುಬಿಟ್ಟು 33 ಮೂಳೆಗಳಿದೆ. ಈ ಮೂಳೆಗಳೇನಿದೆ, ಪ್ರತಿಯೊಂದು ಮೂಳೆಗಳ ಮಧ್ಯೆ ಒಂದು ಸ್ಪೇಸ್ ಅನ್ನೋದಿರುತ್ತೆ. ಆ ಗ್ಯಾಪ್ ಅನ್ನೋದೇನಿದೆ, ಆ ಗ್ಯಾಪ್ಗಳ ಮಧ್ಯೆಯಿಂದನೇ ಈ ನರಗಳು ಪಾಸ್ ಆಗಿರೋದು. ಆ ನರಗಳನ್ನು ಏನು ಪ್ರೊಟೆಕ್ಟ್ ಮಾಡೋದಕ್ಕೆ ಲೇಯರ್ ಫಾರ್ಮ್ ಆಗಿರುತ್ತೆ. ಅದರಲ್ಲೂ 2 ಲೇಯರ್ಸ್ ಇರುತ್ತೆ. ಒಂದು ಇನ್ನರ್ ಮಾಯ್ಸ್ಟ್ ಲೇಯರ್ ಅಂತ ಹೇಳ್ತೀವಿ, ಪ್ಲಸ್ ಔಟರ್ ಅನ್ನೋದು ಫೈಬ್ರಸ್ ಲೇಯರ್ ಅಂತ ಹೇಳ್ತೀವಿ. ಈ 2 ಲೇಯರ್ಗಳೇನೇನು ಮಾಡ್ತಿರುತ್ತೆ ಅಂದರೆ ಆ ನರಗಳಿಗೆ ಯಾವುದೇ ರೀತಿ ತೊಂದರೆ ಆಗದಿರೋ ಅದನ್ನು ಪ್ರೊಟೆಕ್ಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ಇರೋದು. ಈ ಒಂದು ಲೇಯರ್ಗೆ ನಾವು ಡಿಸ್ಕ್ ಅಂತ ಹೇಳ್ತಾ ಇದ್ದೀವಿ. ಈ ಒಂದು ಡಿಸ್ಕ್ ಅನ್ನೋದು ಜನರಲಿ ಕೆಲಸ ಮಾಡತಕ್ಕಂಥದ್ದು ನರಗಳಿಗೆ ಪ್ರೊಟೆಕ್ಟ್ ಮಾಡೋದು. ಯಾವಾಗ ನರಗಳನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಡಿಸ್ಕಲ್ಲೇ ಯಾವಾಗ ತೊಂದರೆ ಅನ್ನೋದು ಕಾಣಿಸೋಕ್ಕೆ ಶುರು ಆಗಿಬಿಡುತ್ತೆ. ಅದನ್ನೇ ನಾವು ಡಿಸ್ಕ್ ಸಮಸ್ಯೆ ಅಂತ ಹೇಳ್ತಾ ಇದ್ದೀವಿ. ಈ ಒಂದು ಡಿಸ್ಕ್ ಸಮಸ್ಯೆ ಅನ್ನೋದು ಜನರಲಿ ಕಾಣಿಸ್ತಕ್ಕಂಥ ಏಜ್ ಪೀರಿಯಡ್ ನೋಡೋದಾಗಿದ್ರೆ, ಬೇಸಿಕಲಿ ನಾವು ಒಂದು 10 ವರ್ಷದ ಕೆಳಗಡೆ ನೋಡೋದಾಗಿದ್ರೆ ಆಲ್ಮೋಸ್ಟ್ 45 ಅಥವಾ 50 ವರ್ಷ ಆದಮೇಲೆ ಈ ಒಂದು ಕಾಯಿಲೆ ಅನ್ನೋದು ಕಾಣಿಸ್ಕೊಳ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳು ನೋಡೋದಾಗಿದ್ರೆ ಆಲ್ಮೋಸ್ಟ್ ಒಂದು 20 ವರ್ಷ, 25 ವರ್ಷ, 30 ವರ್ಷ ಈ ಒಂದು ವಯಸ್ಸಿನಲ್ಲಿರೋರಿಗೂ ಕಾಣಿಸ್ಕೊಳ್ತಾ ಇದೆ. ಅದಕ್ಕೆ ಮೇನ್ ಕಾರಣಗಳು ಈಗ ಇಷ್ಟಕ್ಕೆ ಮುಂಚೆ ನೀವು ಕೇಳ್ತಾ ಇದ್ರಿ. ಫಸ್ಟ್ ಒನ್ ನಾವು ಹೇಳ್ತಾ ಇರೋದು ಮೆಕ್ಯಾನಿಕಲ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಈಗ ಮೆಕ್ಯಾನಿಕಲ್ ಸ್ಟ್ರೆಸ್ ಇನ್ ದ ಸೆನ್ಸ್, ಈಗ ಜಾಸ್ತಿ ಹೊತ್ತು ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ತುಂಬ ಹೊತ್ತು ಒಂದೇ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದಾಗಿರ್ಬೋದು, ಅಥವಾ ವೇಟ್ ಎತ್ತಿ ಕೆಲಸ ಮಾಡೋರಲ್ಲಾಗಿರ್ಬೋದು, ಅಥವಾ ಈಗ ಜಾಸ್ತಿ ಜರ್ನಿ ಮಾಡ್ತಾ ಇರ್ತಾರೆ ನೋಡಿ, ಬೈಕಲ್ಲಾಗಿರ್ಬೋದು, ಬಸ್ಸಲ್ಲಾಗಿರ್ಬೋದು, ಅಥವಾ ಕಾರಲ್ಲಾಗಿರ್ಬೋದು. ಈ ರೀತಿ ಮೆಕ್ಯಾನಿಕಲಿ ಒಂದು ಪ್ರೆಷರ್ ಅನ್ನೋದು ಬೀಳ್ತಾ ಇದೆ. ಆ ಪ್ರೆಷರ್ ಮುಖಾಂತರ ಈ ಒಂದು ಕಾಯಿಲೆಗೆ ತುತ್ತಾಗೋ ಚಾನ್ಸಸ್ ಇರುತ್ತೆ. ಅದರಲ್ಲಿ ಏನಾಗ್ಬಿಡುತ್ತೆ, ಈ ಒಂದು ಪ್ರೆಷರಿಂದ ಅರ್ಲಿಯರ್ ಏಜಲ್ಲೇ ಮೂಳೆಗಳ ಸವೆತ ಕೂಡ ಕಾಣಿಸೋದಕ್ಕೆ ಶುರು ಆಗೋದು. ಯಾವಾಗ ಆ ಮೂಳೆಗಳ ಸವೆತ ಅನ್ನೋದು ಕಾಣಿಸ್ಕೊಳ್ಳೋಕೆ ಶುರು ಆಗಿಬಿಡುತ್ತೆ, ಅದ್ರ ಮುಖಾಂತರ ಈ ಒಂದು ಡಿಸ್ಕಲ್ಲಿ ಸಮಸ್ಯೆಗೆ ಉಂಟಾಗ್ತಾ ಇದೆ. ಅದು ಕೂಡ ಯಾವುದೇ ಒಂದು ಏಜಲ್ಲಿ ನೋಡ್ಬೋದು ಈ ಮೆಕ್ಯಾನಿಕಲ್ ಸ್ಟ್ರೆಸ್ ಅನ್ನೋದು. ಯಾಕಂದರೆ ಈಗ ಪ್ರೆಸೆಂಟ್ ಜನ್ರೇಷನಲ್ಲಿ ಆಲ್ಮೋಸ್ಟ್ ಈಗ 20 to 40 ಇನ್ ಬಿಟ್ವೀನ್ ಈ ಒಂದು ಏಜ್ ಪೀರಿಯಡ್ ಅವ್ರು ಏನಿದ್ದಾರೆ, ಫಿಸಿಕಲಿ ಎಕ್ಸರ್ಷನ್ ಅನ್ನೋದಕ್ಕಿಂತಲೂ ಸೈಕಲಾಜಿಕಲ್ ಪ್ರೆಷರ್ ಜಾಸ್ತಿ ತಗೋತಾ ಇದ್ದಾರೆ. ಆ ಒಂದು ಪ್ರೆಷರ್ ಕ್ರಿಯೇಟ್ ಆಗೋದ್ರ ಮುಖಾಂತರ ಏನಾಗ್ಬಿಡ್ತಾ ಇದೆ, ಅರ್ಲಿಯರ್ ಏಜಲ್ಲಿ ಈ ಒಂದು ತೊಂದರೆಗೆ ತುತ್ತಾಗ್ತಾ ಇರೋದು. ಅದು ಒಂದು ಮೇನ್ ಕಾರಣ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಸೆಕೆಂಡ್ ಒನ್ ನೋಡೋದಾಗಿದ್ರೆ ಕ್ಯಾಲ್ಶಿಯಂ ಅಥವಾ ವಿಟಮಿನ್ D3 ಡೆಫಿಷಿಯನ್ಸಿ ಅನ್ನೋದು ಕಾಣಿಸ್ಕೊಳ್ಳೋದ್ರ ಮುಖಾಂತರ. ಈಗ ಬೇಸಿಕಲಿ ನಾರ್ಮಲಿ ಕ್ಯಾಲ್ಶಿಯಂ ಲೆವೆಲ್ ಅನ್ನೋದಾಗಿರ್ಬೋದು 9.5 ಅಪ್ ಟು 11.5ವರೆಗೂ ಅದು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವಾಗ ಅದು 9.5ಗಿಂತಲೂ ರೆಡ್ಯೂಸ್ ಆಗ್ತಾ ಹೋಗ್ತಾ ಇದೆ, ಅದಕ್ಕಿಂತನೂ ಕಮ್ಮಿ ಬರ್ತಾ ಇದೆ ಅಂದಾಗ ಅದರಿಂದ ಏನಾಗ್ತಾ ಇದೆ, ಟೈಮ್ಗೆ ಈ ಮೂಳೆಗಳಿಗೆ ಎಷ್ಟು ಅವಶ್ಯಕತೆ ಇದೆ, ಈ ಕ್ಯಾಲ್ಶಿಯಂ ಆಗಿರ್ಬೋದು ಅಥವಾ ವಿಟಮಿನ್ D3 ಆಗಿರ್ಬೋದು, ಅಷ್ಟೊಂದು ಟೈಮ್ಗೆ ಸಿಗ್ತಾನೆ ಇಲ್ಲ ಅಂದಾಗ ಏನಾಗ್ತಾ ಇದೆ, ಅರ್ಲಿಯರ್ ಏಜಲ್ಲೇ ಈ ಮೂಳೆಗಳ ಸವೆತ ಕೂಡ ಕಾಣಿಸೋದಕ್ಕೆ ಶುರು ಆಗ್ತಾ ಬರೋದು. ಇದು ಒಂದು ಕಾರಣ ಕೂಡ ನಾವು ಹೇಳ್ತಾ ಬರ್ಬೋದು. ಅದ್ರ ಜೊತೆಗೆ ಥರ್ಡ್ ಒನ್ ಹೇಳೋದಾಗಿದ್ರೆ ಎನಿ ಆಕ್ಸಿಡೆಂಟಲ್ ಇಂಜುರೀಸ್ ಅಂತ ಹೇಳ್ತೀವಿ. ಅಂದರೆ ಈಗ ಬೈಕಲ್ಲಿ ಎಲ್ಲಾದರೂ ಓಡಾಡ್ತಿರ್ತಾರೆ, ಓಡಾಡೋ ಸಮಯದಲ್ಲಿ ಆಕ್ಸಿಡೆಂಟಲಿ ಏನಾದರೂ ಒಂದು ತೊಂದರೆಗೆ ಒಳಗಾಗಿದ್ದಾರೆ. ಅದರಿಂದ ಇಂಜುರಿ ಏನಾದರೂ ಆದರೂ ಕೂಡ ಮೋಸ್ಟ್ ಕಾಮನ್ ಆಗಿ ಇಫೆಕ್ಟ್ ಆಗ್ತಕ್ಕಂಥ ಬಾಡಿಲಿ ಪಾರ್ಟ್ಸ್ ಅಂದರೆ ಒಂದು ಕತ್ತು ಪೋರ್ಷನಲ್ಲಾಗಿರ್ಬೋದು, ಬಿಟ್ಟರೆ ಸೊಂಟದ ಪೋರ್ಷನಲ್ಲಾಗಿರ್ಬೋದು. ಈ ಒಂದು 2 ಭಾಗದಲ್ಲಿ ಕಾಮನ್ ಆಗಿ ತೊಂದರೆಗೆ ಒಳಗಾಗ್ತಾ ಇದ್ದಾರೆ. ಅದು ಕೂಡ ಈ ಒಂದು ಕಾಯಿಲೆಯಲ್ಲಿ ನಾವು ನೋಡ್ತಾ ಬರ್ಬೋದು ಕಾರಣ ಅಂತ. ಅದ್ರ ಜೊತೆಗೆ ಲಾಸ್ಟ್ 4th ಒನ್ ಹೇಳೋದಾಗಿದ್ರೆ ಎನಿ ಕ್ರಾನಿಕ್ ಡಿಸೀಸಸಿಂದ ಸಫರ್ ಆಗ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಅಥವಾ ಈಗ ಆಂಕಲೈಸಿಂಗ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ ಅದು ಆಗಿರ್ಬೋದು, ಅಥವಾ ಸೋರಿಯಾಸಿಸ್ ಆಗಿರ್ಬೋದು. ಈ ರೀತಿ ಒಂದು ಆಟೋ ಇಮ್ಯೂನ್ ಡಿಸೀಸಿಂದ ಸಫರ್ ಆಗ್ತಾ ಇದ್ರೆ ಅದ್ರ ಮುಖಾಂತರ ಕೂಡ ಈ ಒಂದು ಕಾಯಿಲೆಗೆ ತುತ್ತಾಗೋ ಚಾನ್ಸಸ್ ಇದೆ. ಇದೆಲ್ಲದರ ಜೊತೆಗೆ ಇನ್ನೊಂದು ಲಾಸ್ಟ್ ಒಂದು ಕಾರಣ ಹೇಳೋದಾಗಿದ್ರೆ ಹೆರಿಡಿಟ್ರಿ ಅಥವಾ ಫ್ಯಾಮಿಲಿ ಟೆಂಡೆನ್ಸಿ ಅಂತ ಹೇಳ್ತೀವಿ. ಅಂದರೆ ಈಗ ಫ್ಯಾಮಿಲಿಯಲ್ಲಿ ಏನಾದರೂ ಆರ್ಥ್ರೈಟಿಸಿಂದ ಸಫರ್ ಆಗ್ತಾ ಇದ್ರೆ, ಅದು ಮಕ್ಕಳಲ್ಲೂ ಕೂಡ ಆಲ್ಮೋಸ್ಟ್ 30 to 40% ಚಾನ್ಸಸ್ ಇದೆ ಈ ಒಂದು ಕಾಯಿಲೆಗೆ, ನಿಜವಾಗ್ಲೂ. ಇದು ಕೂಡ ಕಾರಣ ಆಗೋ ಚಾನ್ಸಸ್ ಇರುತ್ತೆ. ಇದೆಲ್ಲದರ ಜೊತೆಗೆ ಇನ್ನೊಂದು ಲೈಫ್ ಸ್ಟೈಲ್ ಪ್ಲಸ್ ತಗೊಳ್ಳೋ ಫುಡ್ ಆಗಿರ್ಬೋದು, ಯಾವುದೇ ರೀತಿ ಫಿಸಿಕಲ್ ಮೂಮೆಂಟ್ಸ್ ಅನ್ನೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ಈಗ ಸೆಡೆಂಟರಿ ಲೈಫ್ ಅಂತ ಏನು ಕರಿತೀವಿ ನೋಡಿ, ಜಾಸ್ತಿ ಹೊತ್ತು ಒಂದೇ ಜಾಗದಲ್ಲಿ ಕೂತ್ಕೊಂಡೇ ಕೆಲಸ ಮಾಡ್ತಿರ್ತಾರೆ, ಯಾವುದೇ ರೀತಿ ಎಕ್ಸಸೈಸ್ ಅನ್ನೋದಿರೋದಿಲ್ಲ ಅಥವಾ ವಾಕ್ ಅನ್ನೋದಿರೋದಿಲ್ಲ. ಆ ಒಂದು ಕಂಡೀಷನಲ್ಲೂ ಕೂಡ
ಈ ಒಂದು ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ ಅಮ್ಮ. ಓಕೆ ಡಾಕ್ಟರ್, ಇನ್ನು ಈ ಡಿಸ್ಕ್ ಪ್ರಾಬ್ಲಮ್ಗಳಲ್ಲಿ ಎಷ್ಟು ಟೈಪ್ಸ್ ಇದೆ? ಈಗ ಬೇಸಿಕಲಿ ಟೈಪ್ಸ್ ಅನ್ನೋದು ನೋಡೋದಾಗಿದ್ರೆ ಅಮ್ಮ, ಸೊ ಅದು ಯಾವ ಪಾರ್ಟಲ್ಲಿ ಸಿಚುವೇಟ್ ಆಗಿದೆ ತೊಂದರೆ ಅದ್ರ ಬೇಸ್ ಮೇಲೆ ನಾವು ಇದನ್ನು ಡಯಾಗ್ನೋಸ್ ಮಾಡೋದ್ರಲ್ಲಿ ಹೆಲ್ಪ್ ಆಗ್ತಾ ಬರುತ್ತೆ. ಈಗ ನಾನು ಹೇಳಿದೆ ಕತ್ತಿಂದ ಕೆಳಗಡೆ ಕೂತ್ಕೊಳ್ಳೋ ಭಾಗದವರೆಗೂ ಆಲ್ಮೋಸ್ಟ್ 33 ಮೂಳೆಗಳಿದೆ. ಈಗ ಕತ್ತು ಪೋರ್ಷನಲ್ಲಿ ಇರೋದನ್ನು ನಾವು ಸರ್ವೈಕಲ್ ಬೋನ್ಸ್ ಅಂತ ಹೇಳ್ತಾ ಇದ್ದೀವಿ. ಅದಾದಮೇಲೆ ನೆಕ್ಸ್ಟ್ ಪೋರ್ಷನಲ್ಲಿ ಇರ್ತಕ್ಕಂಥದ್ದು ಥೊರಾಸಿಕ್ ಬೋನ್ ಅಂತ ಹೇಳ್ತೀವಿ. ಅದಾದಮೇಲೆ ಲಂಬಾರ್ ಪೋರ್ಷನ್ ಅಂತ ಹೇಳ್ತೀವಿ. ಲಾಸ್ಟಲ್ಲಿ ಸ್ಯಾಕ್ರಲ್ ಅಂತ ಹೇಳ್ತೀವಿ. ಸೊ ಅದು ಯಾವ ಪೋರ್ಷನಲ್ಲಿ ಇಫೆಕ್ಟ್ ಆಗ್ತಾ ಇದೆ ಅದೇ ಪ್ರಕಾರ ಇದು ಕಾಮನ್ ಆಗಿ ಟೈಪ್ಸ್ಗಳನ್ನು ನೋಡ್ಬೋದು. ಅದರಲ್ಲಿ ಈಗ ಕಾಮನ್ ಆಗಿ ಈಗ ಈ ಒಂದು ಡಿಸ್ಕ್ ತೊಂದರೆ ಅನ್ನೋದು ಮೋಸ್ಟ್ಲಿ ಈಗ 100 ಜನ ಪೇಷಂಟ್ ಇದ್ದಾರೆ ಅಂದ್ಕೊಳ್ಳಿ, ಆಲ್ಮೋಸ್ಟ್ 80 to 90% ಪೇಷಂಟ್ ಸಫರ್ ಆಗ್ತಾ ಇರೋದು ಈ ಲಂಬಾರ್ ರೀಜನಲ್ಲಿ, ಅಂದರೆ ಸೊಂಟ ಭಾಗದಲ್ಲಿ ಈ ಒಂದು ತೊಂದರೆಗೆ ಒಳಗಾಗ್ತಿದ್ದಾರೆ. ಸೊ ಅದರಲ್ಲೂ ಕೂಡ ಈಗ ಡಿಸ್ಕ್ ರಿಲೇಟೆಡ್ ನೋಡಿದಾಗ ಒಂದು ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ ಇನ್ನೊಂದು ಡಿಸ್ಕ್ ಸ್ಲಿಪ್ ಅಂತ ಹೇಳ್ತೀವಿ. ಈಗ ಸ್ಲಿಪ್ ಡಿಸ್ಕು ಮತ್ತು ಡಿಸ್ಕ್ ಬಲ್ಜ್ಗೂ ಡಿಫ್ರೆನ್ಷಿಯೇಟಿಂಗ್ ಫ್ಯಾಕ್ಟರ್ಸ್ ನೋಡೋದಾಗಿದ್ರೆ ಈಗ ಡಿಸ್ಕ್ ಬಲ್ಜಲ್ಲಿ ಏನಾಗ್ಬಿಡುತ್ತೆ, ಓನ್ಲಿ ಸ್ವೆಲ್ಲಿಂಗ್ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ ಈ ಒಂದು ಡಿಸ್ಕ್ ರೀಜನಲ್ಲಿ. ಆ ಸ್ವೆಲ್ಲಿಂಗ್ ಮುಖಾಂತರ ನರಗಳು ಕಾಂಪ್ರೆಸ್ ಆಗ್ತಾ ಬಂದ್ಬಿಟ್ಟು ಅದ್ರ ಮುಖಾಂತರ ಈ ಒಂದು ತೊಂದರೆಗೆ ತುತ್ತಾಗೋ ಚಾನ್ಸಸ್ ಇರುತ್ತೆ. ಸೊ ಅದೇ ರೀತಿ ಈಗ ಸ್ಲಿಪ್ ಡಿಸ್ಕಲ್ಲಿ ನೋಡೋದಾಗಿದ್ರೆ ಸೊ ಆ ಸ್ವೆಲ್ಲಿಂಗ್ ಜೊತೆಗೆ ಈ ಔಟರ್ ಫೈಬ್ರಸ್ ಲೇಯರ್ ಅನ್ನೋದೇನಿರುತ್ತೆ ಅದು ಕಂಪ್ಲೀಟ್ ಟಿಯರ್ ಆಗಿರುತ್ತೆ. ಆ ಟಿಯರ್ ಆಗೋದ್ರ ಮುಖಾಂತರ ಇನ್ನರ್ ಮಾಯ್ಸ್ಟ್ ಲೇಯರ್ ಏನಿರುತ್ತೆ ಅದು ಹೊರಗಡೆ ಬಲ್ಜ್ ಆಗಿ ಬರೋಕ್ಕೆ ಶುರು ಆಗೋದು. ಸೊ ಅದ್ರ ಮುಖಾಂತರ ಒಂದು ಸಿಂಪ್ಟಮ್ಸ್ ಅನ್ನೋದು ಹೊರಗಡೆ ನೋಡೋದಕ್ಕೂ ಶುರು ಆಗ್ತಾ ಬರೋದು ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಕೆಲವರು ಒಬೇಸಿಟಿಯಿಂದ ಸಿಕ್ಕಾಪಟ್ಟೆ ದಪ್ಪ ಇರ್ತಾರೆ, ಅವ್ರಿಗೆ ನಡೆಯೋದಕ್ಕೂ ಆಗ್ತಾ ಇರಲ್ಲ, ಅಷ್ಟರ ಮಟ್ಟಿಗೆ ಬೆನ್ನು ಬರ್ತಾ ಇರುತ್ತೆ. ಅಂದ್ರೆ ಹೆಚ್ಚಿನ ಒತ್ತಡ ಬಿದ್ದರೂ ಕೂಡ ಈ ಡಿಸ್ಕ್ ಪ್ರಾಬ್ಲಮ್ ಕಾಡುತ್ತೆ ಅಂತ ಹೇಳ್ತೀರಾ? ನಿಜವಾಗ್ಲೂ, ಯಾಕಂದರೆ ಈಗ ಬಾಡಿ ಫಿಸಿಕಲಿ ಯಾವ ರೀತಿ ಡೆವಲಪ್ ಮಾಡ್ಕೊಳ್ತಾ ಇದ್ದೀವಿ ಅದನ್ನು ನಾವು ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತಾ ಇಲ್ಲ ಅನ್ನೋದು ಸೊ ಬಾಡಿ ವೇಟ್ ಮೇಲೆ ನಾವು ನೋಡೋದಕ್ಕೆ ಹೆಲ್ಪ್ ಆಗ್ತಾ ಬರುತ್ತೆ. ಅದರಲ್ಲಿ ಎಸ್ಪೆಷಲಿ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಅಂದರೆ ಈಗ ಒಂದು ಹೈಟ್ಗೆ ಎಷ್ಟರ ಮಟ್ಟಿಗೆ ವೇಟ್ ಅನ್ನೋದು ಇರಬೇಕು. ಸೊ ಅದಕ್ಕಿಂತನೂ ಅದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂದಾಗ ಯಾರಿಗೇ ಆಗಲಿ ಆ ಮೂಳೆಗಳ ಮೇಲೆ ಪ್ರೆಷರ್ ಅನ್ನೋದು ಬಿದ್ದೇ ಬೀಳುತ್ತೆ. ಎಸ್ಪೆಷಲಿ ಒಂದು ವೇಟ್ ಬೇರಿಂಗ್ ಜಾಯಿಂಟ್ಸ್ ಅಂತ ಹೇಳ್ತೀವಿ, ಹಿಪ್ ಜಾಯಿಂಟ್ ಆಗಿರ್ಬೋದು ಅಥವಾ ನೀ ಜಾಯಿಂಟ್ ಆಗಿರ್ಬೋದು. ಅದು ಬಿಟ್ಟರೆ ನೆಕ್ಸ್ಟ್ ಮೋಸ್ಟ್ ಕಾಮನ್ ಬೀಳೋದೆ ಈ ಒಂದು ಸ್ಪೈನಲ್ ಕಾರ್ಡ್ ಮೇಲೆ. ಸೊ ಅದ್ರ ಮೇಲೆ ಆ ಪ್ರೆಷರ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ ಅಂದಾಗ ಅದ್ರ ಮುಖಾಂತರ ಕೂಡ ಈ ಒಂದು ತೊಂದರೆಗೆ ತುತ್ತಾಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಈಗೊಬ್ರು ಕಾಲರ್ ರೆಡಿ ಇದ್ದಾರೆ. ಸಾಗರ್ ವಿಜಯವಾಡದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸಾಗರ್ ಅವರೇ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ ಸರ್. ಓಕೆ ಮೇಡಮ್. ಹಲೋ ಹಲೋ ನಮಸ್ಕಾರ ಮೇಡಮ್. ಹಲೋ. ಓಕೆ, ಕಾಲ್ ಕಟ್ ಆಗಿದೆ. ಈಗೊಬ್ರು ಕಾಲರ್ ರೆಡಿ ಇದ್ದಾರೆ. ಬಸವರಾಜ್ ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಬಸವರಾಜ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಓಕೆ ಸರ್, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಾಬ್ಲಮ್ ಹೇಳಿ. ಹಲೋ ನಮಸ್ಕಾರ. ನಮ್ಮ ಬಗ್ಗೆನೇ ಮೇಡಮ್. ಬಸವರಾಜ್ ಅವರೇ, ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಡಾಕ್ಟರ್ ಮಾತನಾಡಿ ನಿಮಗೆ ಕೇಳಿಸೋದಿಲ್ಲ. ಓಕೆ ಓಕೆ, ಮಾತನಾಡಿ. ಹಲೋ. ಹಲೋ. ಹಾಂ ನಮಸ್ಕಾರ, ಬಸವರಾಜ್ ಅವರ ಮಾತಾಡ್ತಿರೋದು. ಓಕೆ, ಕಾಲ್ ಕಟ್ ಆಗಿದೆ. ಡಾಕ್ಟರ್, ಏನು ಈ ಡಿಸ್ಕ್ ಪ್ರಾಬ್ಲಮ್ ಬರಬಾರ್ದು ಅಂದ್ರೆ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ? ಈಗ ಜನರಲಿ ನೋಡಿ ತಗೊಳ್ಳೋ ಫುಡ್ ಎಷ್ಟು ಇಂಪಾರ್ಟೆಂಟ್ ಇದೆ, ಅದ್ರ ಜೊತೆಗೆ ಈಗ ಫಿಸಿಕಲ್ ಎಕ್ಸರ್ಷನ್ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ಯಾವಾಗ ನಾವು ಒಂದು ಎಕ್ಸಸೈಸ್ ಮಾಡ್ತಾ ಇಲ್ಲ ಅಥವಾ ವಾಕ್ ಅನ್ನೋದು ಮಾಡ್ತಾ ಇಲ್ಲ, ಪ್ರತಿದಿನ ಒಂದು ಸೆಡೆಂಟರಿ ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ. ಈಗ ಒಂದೇ ಜಾಗದಲ್ಲಿ ಫಾರ್ ಎಕ್ಸಾಂಪಲ್ ಹೇಳೋದಾಗಿದ್ರೆ ಇಂಜಿನಿಯರ್ಸ್ ತೊಗೋಬೋದು. ಮಾರ್ನಿಂಗ್ ಎದ್ದು ಹೇಳ್ತಾರೆ, ಸೊ ಅರೌಂಡ್ 10 o'clock ಜಾಬಿಗೆ ಹೋದ್ರು ಅಂದ್ಕೊಳ್ಳಿ, 8:30 9 o'clock ಮನೆಗೆ ಬರ್ತಾರೆ. ಸೊ ಕೂತ್ಕೊಂಡೇ ಕೆಲಸ ಮಾಡಿರ್ತಾರೆ ಕಂಟಿನ್ಯೂಸ್ ಆಗಿ. ಆ ಒಂದು ಮೆಂಟಲ್ ಎಕ್ಸರ್ಷನಿಂದ ಸೊ ಮಲ್ಕೊಂಡ್ಬಿಡೋದು, ಮಾರ್ನಿಂಗ್ ಮತ್ತೆ ಎದ್ದೇಳೋದು, ಮತ್ತೆ ವರ್ಕ್ ಹೋಗೋದು. ಅಂದರೆ ಯಾವುದೇ ರೀತಿ ಫಿಸಿಕಲ್ ಮೂಮೆಂಟ್ಸ್ ಇಲ್ಲ ಅಂದಾಗ ಏನಾಗ್ಬಿಡುತ್ತೆ, ಈಗ ಯಾವುದೇ ಒಂದು ಜಾಯಿಂಟ್ ತೊಗೊಳ್ಳಿ, ಆ ಇನ್ ಬಿಟ್ವೀನ್ 2 joints ಒಂದು ಮೂಮೆಂಟ್ ಮಾಡೋದಕ್ಕೆ ಒಂದು ಲುಬ್ರಿಕಂಟ್ ಥರ ಆಯಿಲ್ ರಿಲೀಸ್ ಆಗ್ತಾ ಇರುತ್ತೆ. ಆ ಲುಬ್ರಿಕಂಟಲ್ಲಿ ಕಂಟಿನ್ಯೂಸ್ ಮೂಮೆಂಟ್ ಇದ್ದಾಗ ಯಾವುದೇ ತೊಂದರೆ ಅನ್ನೋದು ಇರೋದಿಲ್ಲ. ಯಾವಾಗ ಆ ಮೂಮೆಂಟ್ ಅನ್ನೋದು ಕಂಪ್ಲೀಟಾಗಿ ರೆಡ್ಯೂಸ್ ಆಗ್ತಾ ಹೋಗುತ್ತೆ, ಆ ಮೂಮೆಂಟ್ ಮುಖಾಂತರ ಕಮ್ಮಿ ಆಗ್ತಾ ಇದೆ ಅಂದಾಗ ಈ ಒಂದು ಕಾಯಿಲೆಗೆ ಒಳಗಾಗ್ತಾ ಇದ್ದಾರೆ. ಸೊ ಹಾಗಾಗಿ ಅದನ್ನ ಅವಾಯ್ಡ್ ಮಾಡಿದಷ್ಟು ಈ ಕಾಯಿಲೆನ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಈಗೊಬ್ರು ಕಾಲರ್ ರೆಡಿ ಇದ್ದಾರೆ. ಶಿವಕುಮಾರ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವಕುಮಾರ್ ಅವರೇ. ನಮಸ್ತೆ ಮೇಡಮ್, ಶಿವಕುಮಾರ್ ಅಂತ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ ಸರ್. ಓಕೆ ಓಕೆ. ಹಲೋ. ನಮಸ್ತೆ ಸರ್. ನಮಸ್ಕಾರ, ಹೇಳಿಪ್ಪ. ಸರ್, ನಾನು ನಿಮ್ಮ ಹೋಮಿಯೋ ಕೇರ್ ಅಲ್ಲಿ 2 years ಇಂದ ನಾನು ಬ್ಯಾಕ್ ಪೈನ್ ಇತ್ತು ಸರ್. ಓಕೆ. ಹಾ ಹಾ ನಾನು ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ಡಿಸ್ಕ್ ಪ್ರಾಬ್ಲಮ್ ಇತ್ತು. ನಾನು ಆಕ್ಚುಲಿ ವ್ಯವಸಾಯ ಸರ್ ಮಾಡ್ತಾ ಇರೋದು. ಓಕೆ ಸರ್, ಈಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ 20 months ಆಗಿದೆ ಸರ್. ಓಕೆ, ಆಲ್ಮೋಸ್ಟ್ 2 years ಆಗಿ ಬರ್ತಾ ಇದೆ. ಹೌದು ಸರ್, ಹೌದು. 2 years ಕೊಟ್ಟಿರೋದು, 20 months ಆಗಿದೆ ಸರ್. ಹಾ ಹಾ ಹಾ. ಹಲೋ.
ಓಕೆ, ಕರೆ ಕಟ್ಟಾಗಿದೆ ಅನ್ಸುತ್ತೆ ಡಾಕ್ಟರ್ ನೀವು. ಓಕೆಪ್ಪ. ಸೊ ಕರೆಕ್ಟ್ ಕಟ್ಟಾಯಿತು ಅನ್ಸುತ್ತೆ. ಮೇನ್ಲಿ ಬೇಸಿಕಲಿ ನೋಡಿಮ್ಮ, ಒಂದು ಯಾವುದೇ ಒಂದು ತೊಂದರೆಯಿಂದ ಸಫರ್ ಆಗ್ತಾ ಇದ್ದಾರೆ ಅಂದರೆ ಈಗ ಯಾವುದೇ ಒಂದು ಕಾಯಿಲೆ ತೊಗೊಂಡಿರ್ಬೋದು. ಸೊ ಡ್ಯೂರೇಷನ್ ಅನ್ನೋದು ಆ ಕಾಯಿಲೆ ಎಷ್ಟು ಸಿವಿಯರ್ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಬರುತ್ತೆ. ಈಗ ಕಾಲರ್ ಹೇಳ್ತಾ ಇದ್ರು ಆಲ್ಮೋಸ್ಟ್ 2 years ಅನ್ನೋದು ಹೇಳಿದ್ವಿ. ಒಂದಿಷ್ಟು ಪೇಷಂಟ್ಗಳಿದೆ ಆಲ್ಮೋಸ್ಟ್ 1 yearಲ್ಲೇ ಕಂಪ್ಲೀಟ್ ಸಬ್ಸೈಡ್ ಆಗಿರೋದಿದೆ. ಒಂದಿಷ್ಟು ಪೇಷಂಟ್ ಅಪ್ ಟು 3 yearsವರೆಗೂ ಕೂಡ ತೊಗೊಂಡಿರೋರು ಇದ್ದಾರೆ. ಯಾಕಂದರೆ ಇಂಡಿವಿಜುವಲ್ ಪರ್ಸನ್ ಟು ಪರ್ಸನ್ ಡಿಫರ್ ಆಗ್ತಾ ಹೋಗ್ತಾರೆ. ಈಗ ನಾನಿದ್ದಂಗೆ ಬೇರೆ ಇರೋಕ್ಕೆ ಸಾಧ್ಯ ಇಲ್ಲ ಅಂದಾಗ ನಾನು ಕೊಡ್ತಕ್ಕಂಥ ಮೆಡಿಸಿನ್ಸ್ ಅವ್ರ ಬಾಡಿ ಯಾವ ರೀತಿ ರಿಯಾಕ್ಟ್ ಆಗ್ತಾ ಇದೆ, ಅವರಲ್ಲಿ ಯಾವ ರೀತಿ ಚೇಂಜಸ್ಗಳಾಗ್ತಾ ಇದೆ, ಅದ್ರ ಬೇಸ್ ಮೇಲೆ ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ಬೋದಮ್ಮ. ಓಕೆ, ಅಂಬರೀಶ್ ಅಂತ ರಾಯಚೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಅಂಬರೀಶ್ ಅವರೇ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಹಾ ಸರ್, ಒಳ್ಳೇದಮ್ಮ. ಹಲೋ ಡಾಕ್ಟ್ರೆ. ಹಲೋ, ನಮಸ್ಕಾರ ಸರ್, ನಮ್ಗೆ ಒಂದು ವಾರದಿಂದ ಬ್ಯಾಕ್ ಪೇನ್, ವಿಪ್ಸ್ ಪೇನ್ ಫುಲ್ ಬರ್ತದೆ, ರೈಟ್ ಅಂಡ್ ಲೆಫ್ಟ್. ಓಕೆ. ಅದು ಏನು ಮೆಡಿಸಿನ್ ತಗೋಬೇಕಂತ ಗೊತ್ತಾಗ್ತಿಲ್ಲ. ಡಾಕ್ಟರ್ ತೋರಿಸೋ ಕೆಲವು ಮೆಡಿಸಿನ್ ಕೊಟ್ಟರು ಕೂಡ ಒಂದು ವಾರ ಕಮ್ಮಿ ಆಗಿತ್ತು. ಮತ್ತೆ ರಿಪೀಟ್ ಆಗ್ತದೆ ಒಂದು 3 ದಿವಸದಿಂದ. ಓಕೆಪ್ಪ. ಸೊ ಏನಂತ ಹೇಳಿದಾರೆ, ಯಾಕೆ ನೋವು ಬರ್ತಾ ಇದೆ? ಈಗ ನಾನು ಕಿಡ್ನಿ ಪ್ರಾಬ್ಲಮ್ ಬಂದು ತೋರ್ಸಕ್ ಹೋಗಿದ್ದೆ ಸರ್, ಬ್ಯಾಕ್ ಪೇನ್ ಅಂತ ಹೇಳಿದ್ರು ಅವರು. ಓಕೆ. ಅದೇ ಅಷ್ಟೇ ನನಗೆ ಗೊತ್ತಾಗಲ್ಲ ಯಾವ್ದಂತ. ಮೆಡಿಸಿನ್ ತಗೊಂಡೆ. ಎಕ್ಸಾಕ್ಟ್ ಆಗಿ ಏನಿದೆ ಅನ್ನೋದು ಕಾಯಿಲೆ ಬಗ್ಗೆ ಅವ್ರು ಗೈಡ್ ಮಾಡಿಲ್ಲ. ಇಲ್ಲ, ಬ್ಯಾಕ್ ಪೇನ್ ಇರ್ಬೋದು ಅಂತ ಹೇಳಿದ್ರು ಅಷ್ಟೇ ಅವರು. ಅಷ್ಟೇ ಹೇಳಿದ್ದಾರೆ. ಓಕೆ. ತೊಂದರೆ ಇಲ್ಲ. ಈಗ ಬೇಸಿಕಲಿ ಒಂದು ನೋವು ಅನ್ನೋದು ನೋವಿನ ಮಾತ್ರೆ ತಗೊಂಡಾಗ ಹೋಗ್ತಾ ಇದೆ ಮತ್ತೆ ಬಿಟ್ರೆ ಬರ್ತಾ ಇದೆ ಅಂದ್ರೆ ಜನರಲಿ ಒಂದು ಸ್ಪಾಂಡಿಲೋಸಿಸ್ ಅಥವಾ ಡಿಸ್ಕ್ ಸಮಸ್ಯೆ ಇದ್ದಾಗ ಈ ರೀತಿ ರಿಪೀಟೆಡ್ ಆಗಿ ಕಾಣಿಸೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಹಾಗಿದ್ದಾಗ ಒಂದ್ಸಲ MRI ಸ್ಕ್ಯಾನ್ ಅನ್ನೋದು ಇರುತ್ತೆ. ಆ ಸ್ಕ್ಯಾನ್ ನ ಮಾಡಿಸಿದಾಗ ನಿಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ ಏನ್ ತೊಂದರೆ ಇದೆ ಅನ್ನೋದು. ಆ ತೊಂದರೆ ಅನ್ನೋದು ಕಾಣ್ಕೊಂಡಾಗ ಅದರದೇ ಆದ ಒಂದು ಸೂಕ್ತವಾದ ಟ್ರೀಟ್ಮೆಂಟ್ ತಗೊಂಡಾಗ ಒಂದು ಪರ್ಮನೆಂಟ್ ಸೊಲ್ಯೂಷನ್ ತಗೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಒಳಗಡೆ ಏನು ಕಾಯಿಲೆ ಇದೆ ಗೊತ್ತಾಗದೆ ಸುಮ್ಮನೆ ಮೇಲ್ಗಡೆ ಮೆಡಿಸಿನ್ಸ್ ತಗೊಳ್ತಾ ಹೋಗೋದ್ರಿಂದ ಇರೋ ಕಾಯಿಲೆ ಇನ್ನೂ ಸಿವಿಯರ್ ಕಂಡೀಷನ್ಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಒಂದ್ಸಲ ಸ್ಕ್ಯಾನ್ ಮಾಡಿಸಿ ಆ ಸ್ಕ್ಯಾನಲ್ಲಿ ಏನಿದೆ ತೊಂದರೆ ನೋಡ್ಕೊಂಡ್ಬಿಟ್ಟು ಟ್ರೀಟ್ಮೆಂಟ್ ಶುರು ಮಾಡ್ಕೊಳ್ಳೋದ್ರಲ್ಲಿ ಹೆಲ್ಪ್ ಮಾಡ್ಕೊಳ್ಳಿ. ನಮಸ್ಕಾರ. ಥ್ಯಾಂಕ್ ಯು ಅಂಬರೀಶ್ ಅವರೇ. ಮತ್ತೊಬ್ರು ಕಾಲರ್ ರಾಧಾಕೃಷ್ಣ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ರಾಧಾಕೃಷ್ಣ ಅವರೇ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ ಸರ್. ಹಲೋ ಡಾಕ್ಟರ್, ನಮಸ್ಕಾರ. ನಮಸ್ಕಾರ, ಹೇಳಿಪ್ಪ. ನನ್ನ ಹೆಸರು ರಾಧಾಕೃಷ್ಣ ಅಂತ ಹೇಳ್ಬಿಟ್ಟು. ಓಕೆ. ನಾನು ಐ ಥಿಂಕ್ ಒಂದು 8th ಸ್ಟ್ಯಾಂಡರ್ಡ್ ಇದ್ದಾಗ ಒಂದು 40 feet ಇಂದ ಬಿದ್ಬಿಟ್ಟಿದ್ದೆ. ಓಕೆ. ಸೊ ಅವಾಗ ಏನು ಪೇನ್ ಕಾಣಿಲ್ಲ. ಒಂದು ರೈಟ್ ಹ್ಯಾಂಡ್ ಬಂದು ನನ್ ಇದು ಡಿಸ್ಲೊಕೇಟ್ ಆಗಿತ್ತು. ಸೊ ಅದನ್ನ ಮಾತ್ರ ಟ್ರೀಟ್ಮೆಂಟ್ ತಗೊಂಡು ಅದು ಕರೆಕ್ಟ್ ಆಗಿ ಆಗ್ಲಿಲ್ಲ. ಓಕೆ. ಸೊ ಇತ್ತೀಚಿನ ದಿನಗಳಲ್ಲಿ ಐ ಥಿಂಕ್ ಒಂದು 3-4 years ಇಂದ ನನಗೆ L4 L5 ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತಂದ್ರು. ಅಪೋಲೋ ಮತ್ತೆ ಸಾಗರ್ ಹಾಸ್ಪಿಟಲ್ ಹೋಗಿ ನಾನು MRI ಮಾಡಿಸ್ದೆ. ಅವರು ಅದಕ್ಕೆ ಏನಾದ್ರು ಎಕ್ಸರ್ಸೈಸ್ ಮಾಡಿ ಅಂತ ಹೇಳಿದ್ರು. ಸೊ ಸಮ್ ಟ್ರೀಟ್ಮೆಂಟ್ ಕೊಟ್ರು, ಅಂದ್ರೆ ಮೆಡಿಸಿನ್ಸ್ ಒಂದು ಅವಾಗ ಕಾಲಕ್ಷೇಮಕ್ಕೆ ಪೇನ್ ನೋವು ಕಮ್ಮಿ ಆಗೋದಕ್ಕೆ. ಸೊ ಸಮ್ ಎಕ್ಸರ್ಸೈಸ್ ಹೇಳ್ಕೊಟ್ರು, ಅದನ್ನ ಮಾಡ್ತಾ ಬಂದೆ. ಬಟ್ ನನ್ಗೆ ಅಂತ ಏನು ಇದು ಕಾಣಿಸ್ತಾ ಇಲ್ಲ. 2-wheeler ಓಡಿಸೋದು ಜಾಸ್ತಿ ಇರುತ್ತೆ. ಪರ್ ಡೇ 130-140 kilometers ಬೆಂಗಳೂರು ಮಾರ್ಕೆಟಿಂಗ್ ಅಲ್ಲಿ ಇರೋದ್ರಿಂದ. ಈಗ ನಿಮ್ ವಯಸ್ಸು ಎಷ್ಟಿದೆಪ್ಪ? ಇವಾಗ ಒಂದು 42. ಅಂದ್ರೆ 16-17 ವಯಸ್ಸಲ್ಲಿ ಬಿದ್ದಿರೋದು, ಹೌದಾ? ಹೌದು ಹೌದು. ಅಂದ್ರೆ ಈಗ 15 ವರ್ಷ ಮೇಲಾಗಿದೆ ಬಿದ್ಬಿಟ್ಟು. ಹೌದು. ಓಕೆ. ಸೊ ಸ್ಕ್ಯಾನ್ ಅಲ್ಲಿ ಈಗ L4 L5 ರೀಜನ್ ಅಲ್ಲಿ ಸ್ವಲ್ಪ ಡಿಸ್ಕ್ ರಿಲೇಟೆಡ್ ತೊಂದರೆ ಇದೆ ಅಂತ ಹೇಳಿದ್ದಾರೆ. ಸೊ ಓಕೆ. ಸೊ ಈ ಒಂದು ತೊಂದರೆ ನೋಡಿ, ಈಗ ಎಕ್ಸಸೈಸ್ ಮಾಡ್ಕೊಳ್ಳೋದ್ರಿಂದ ಅಥವಾ ವಾಕ್ ಮಾಡೋದ್ರಿಂದ ಅಥವಾ ಈಗ ಪೇನ್ ಕಿಲ್ಲರ್ಸ್ ಏನು ಆ ಟೈಮಲ್ಲಿ ಕೊಟ್ಟಿರ್ತಾರೆ ಅದರಿಂದ ಆ ಒಂದು ಕ್ಷಣಕ್ಕೆ ಮಾತ್ರ ರಿಲೀಫ್ ಸಿಗ್ತಾ ಇರುತ್ತೆ. ಯಾಕಂದರೆ ಈಗ ಒಳಗಡೆ ಡಿಸ್ಕ್ ರಿಲೇಟೆಡ್ ತೊಂದರೆ ಇದೆ ಅಂದಾಗ ಆ ತೊಂದರೆಯಿಂದ ಮೇಲ್ಗಡೆ ಏನು ಸಿಂಪ್ಟಮ್ಸ್ ಬರ್ತಾ ಇದೆ ಅದಕ್ಕೋಸ್ಕರ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ. ಈಗ ಮೇಲ್ಗಡೆ ನೋವು ಬರ್ತಾ ಇದೆ ಅಂತ ನಾನು ನೋವಿಗೆ ಮಾತ್ರ ತಗೊಳ್ತಾ ಹೋದಾಗ ಏನಾಗ್ಬಿಡುತ್ತೆ, ಆ ಕಾಯಿಲೆ ಇನ್ನೂ ಸಿವಿಯರ್ ಕಂಡೀಷನ್ಗೂ ಹೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನೆಗ್ಲೆಕ್ಟ್ ಮಾತ್ರ ಮಾಡ್ಕೊಳಕ್ಕೆ ಹೋಗಬೇಡಿ. ಏನು ರಿಪೋರ್ಟ್ಸ್ ಇದೆ ಅದನ್ನು ತೊಗೊಂಡು ಬೇಕಾದರೆ ಒಂದ್ಸಲ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಭೇಟಿ ಕೊಡಿಪ. ಈಗ ಪ್ರೆಸೆಂಟ್ ಯಾವ ಸ್ಥಿತಿಯಲ್ಲಿದೆ ಕಾಯಿಲೆ, ಅದಕ್ಕೆ ಎಷ್ಟು ಸಮಯ ಬೇಕಾಗ್ಬೋದು, ಅದು ಕಂಪ್ಲೀಟ್ ಸೊಲ್ಯೂಷನ್ ಆಗುತ್ತಾ ಇಲ್ಲ ಅನ್ನೋದು ಫಸ್ಟಲ್ಲೇ ಗೈಡ್ ಮಾಡಿಬಿಟ್ಟೆ ಟ್ರೀಟ್ಮೆಂಟ್ನ ಶುರು ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀವಿ. ನಮಸ್ಕಾರ. ಥ್ಯಾಂಕ್ ಯು ರಾಧಾಕೃಷ್ಣ ಅವರೇ. ಮತ್ತೊಬ್ರು ಕಾಲರ್ ಸುನಂದ ಮುಂಬೈನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸುನಂದ ಅವರೇ. ಹಲೋ ಮೇಡಮ್ ಅವರೇ, ನಾನು ಸರ್ ಕೂಡ ಮಾತಾಡ್ಬೇಕಾಗಿತ್ರಿ. ಡಾಕ್ಟರ್ ಕೂಡ ಡಾಕ್ಟರ್ ಇದ್ದಾರೆ, ಮಾತನಾಡಿಮ್ಮ. ನನ್ನ ಹೆಸರು ಸುನಂದ ಅಂತ್ರಿ, ನಾನು ಮುಂಬೈಲಿಂದ ಮಾತಾಡ್ತಾ ಇದ್ದೀನಿ ಡಾಕ್ಟ್ರೆ. ನಮಸ್ಕಾರಮ್ಮ, ಹೇಳಿ. ಏಜ್ 32 ನಡ್ದೈತಿ ನನಗ್ರಿ. ಓಕೆಮ್ಮ. ಏನಾಗ್ತೈತೆ ಅಂದ್ರೆ ಬಲಕ್ ಸೈಡ್ ಎಗ್ದುಂಕಿಲೆ ನನಗ ಇಲ್ಲಿ ಕಂಬರ್ ಅದು ಏನಂತಾರ ಟೊಂಕಿನಲ್ಲಿ ಎಗ್ದುಂಕಿಲೆ ಹಿಂಗ್ ಹಿಡ್ದಂಗ ಆಗ್ತೈತ್ರಿ. ಓಕೆ. ಆಮೇಲೆ ಇನ್ನು ಹೆಜ್ಜಿನೂ ಇಡಾಕ್ ಬರಲ್ರಿ ಮುಂದ್ಗಡೆ. ಏನು ಇಲ್ಲಿ ಎಗ್ದುಂಕಿಲೆ ನಿಂತು ಬಿಡ್ತೀನಿ, ಪೂರಾ ಹಿಂಗ ಫುಲ್ ಹಿಂಗ್ ಟೈಟ್ ಆಗ್ಬಿಟ್ಟಂಗ ಆಗ್ತೈತಿ. ಎಷ್ಟು ದಿವಸದಿಂದ ಆಗ್ತಾ ಇದೆ? ಆಮೇಲೆ ಮತ್ತೆ ಆಟೋಮೆಟಿಕ್ ಬಿಡ್ತೈತಿ. ನಡೀತಾ ಇದ್ರೆ ಹೆಜ್ಜೆ ಇಡ್ತಾ ಇದ್ರೆ ನಮಗ್ ಮರಾಠಿ ಬರ್ತೈತಿ ಹೆಚ್ಚು.
ಹೆಜ್ಜೆ ಇಡ್ಬೇಕಾದ್ರೆ ಅಳ್ಕದಂಗ ಆಗ್ತೈತಿ, ಆಮೇಲೆ ಮತ್ತೆ 5-10 ನಿಮಿಷಗನ ಕಡಿಮೆ ಆಗ್ತೈತಿ. ಹಿಂಗ ಕಂಬರಲ್ಲಿ ತ್ರಾಸಿದೆ ನಮಗ್ರಿ. ಓಕೆ ಅಮ್ಮ, ಎಷ್ಟು ದಿವಸ ಆಯ್ತಮ್ಮ ಈಗ? ಇದು ಆಗ್ತಾ ಇದ್ದಿ ಮತ್ತೆ 1 ವರ್ಷ ಆಗ್ತಾ ಇದ್ರಿ. ಓಕೆ, ಎಲ್ಲ ತೋರಿಸಿದ್ದೀರಾ? ತೋರ್ಸಿಲ್ರಿ, ಅದು ಜಾಸ್ತಿ ಇರಲ್ರಿ, ಹಿಂಗೆ ಯಾವಾಗಾರ ಆಟೋಮೆಟಿಕ್ ಬರ್ತೈತಿ, ಯಾವಾಗಾರ ಗುಂಪಿನ ಕಡಿಮೆ ಆಗ್ತೈತಿ. ಆಗ್ತಾ ಇಲ್ಲ ನನಗ. ಆದ್ರೆ ಬೇಸಿಕಲಿ ನೋಡಿ ಅಮ್ಮ, ಯಾವುದೇ ಒಂದು ಕಾಯಿಲೆ ಆಗಿರ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಸ್ಲೋ ಆಗಿ ಬೆಳೀತಾ ಹೋಗೋದು ಅಮ್ಮ. ಅದನ್ನ ಸ್ಟಾರ್ಟಿಂಗ್ ಅಲ್ಲೇ ತೆಗೆದಾಕೊಂಡ್ರೆ ಅದು ಇನಿಷಿಯಲ್ ಸ್ಟೇಜ್ ಅಲ್ಲೇ ಕಂಪ್ಲೀಟ್ ವಾಸಿ ಮಾಡ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ. ಯಾವಾಗ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ಕೊಂಡು ಸಿವಿಯರ್ ಕಂಡೀಷನ್ ಬೆಳೆಯೋವರೆಗೂ ಬಿಟ್ಬಿಡ್ತೀವಿ, ಅವಾಗ ಕಾಯಿಲೆ ವಾಸಿ ಮಾಡ್ಕೋಬೇಕು ಅಂದ್ರೂ ಕೂಡ ಟ್ರೀಟ್ಮೆಂಟ್ ಅನ್ನೋದು ಕಂಪ್ಲೀಟ್ ಆಗಿ ಆಗದಿರೋ ಸ್ಥಿತಿಗೂ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೆಗ್ಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಹೋಮಿಯೋಪತಿ ಡಾಕ್ಟರ್ ಸಮೀಪದಲ್ಲಿದ್ದರೆ ಅಲ್ಲೇ ತೋರಿಸ್ಕೊಳ್ಳಿ, ಅಥವಾ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಬರೋದಾಗಿದ್ರೂ ಕೂಡ ಬರ್ಬೋದು ಅಮ್ಮ. ಈಗ ಹಳೆ ರಿಪೋರ್ಟ್ಸ್ ಏನಾದರೂ ಇದ್ದರೆ ಅದನ್ನು ತೊಗೊಂಬಂದ್ಬಿಟ್ಟು ಸೊ ಡಾಕ್ಟರ್ನ ನಾವು ಮೀಟ್ ಆದಾಗ ಸೊ ಯಾವ ಸ್ಥಿತಿಯಲ್ಲಿದೆ ಕಾಯಿಲೆ ನೋಡ್ಕೊಳ್ಳೋದಕ್ಕೂ ನಮಗೂ ಹೆಲ್ಪ್ ಆಗುತ್ತೆ. ಪ್ಲಸ್ ಆ ಕಾಯಿಲೆಗೆ ಎಷ್ಟರ ಮಟ್ಟಿಗೆ ಟೈಮಲ್ಲಿ ವಾಸಿ ಮಾಡ್ಕೊಳ್ಳೋದಕ್ಕೂ ಹೆಲ್ಪ್ ಮಾಡ್ಬೋದು ಅನ್ನೋದು ಗೈಡ್ ಮಾಡ್ತಾ ಬರ್ಬೋದು ಅಮ್ಮ. ನಮಸ್ಕಾರ. ಥ್ಯಾಂಕ್ ಯು ಸುನಂದ ಅವರೇ. ಮತ್ತೊಬ್ರು ಕಾಲರ್ ಮಂಜುನಾಥ್ ಕೋಲಾರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ ಸರ್. ಹಲೋ. ಅದು 2 months ಇಂದ ಬ್ಯಾಕ್ ಪೇನ್ ಇದೆ ಮೇಡಮ್. ಓಕೆ ಬಾ. ನಮಸ್ಕಾರ. ನಮಸ್ಕಾರ, ಹೇಳಿ ಹೇಳಿ, ಕೇಳಿಸ್ತಾ ಇದೆ ಸರ್. ಬ್ಯಾಕ್ ಪೇನ್ ಇದೆ ಸರ್ ನಮಗೆ 2 months ಇಂದ. ಓಕೆ ಬಾ. ಹಾ. ಓಕೆ, ಮತ್ತೆ ಬೇರೆ ಏನಾದರೂ ತೊಂದರೆ? ಬೇರೆ ಏನಿಲ್ಲ ಸರ್, ಅವಾಗ ಫುಲ್ ನೋವು ಬರ್ತದೆ. ನಾವು ಆಟೋ ರಿಕ್ಷಾ ಓಡಿಸೋದು, ಹಾಂ ಹಾಂ, ಆಟೋ ಚಾಲಕರು ನಾವು. ಓಕೆ ಬಾ. ತುಂಬಾ ನೋವಿದೆ ಸರ್. ಅವಾಗ ಇಂಜೆಕ್ಷನ್ ಮಾಡಿದ್ರೆ ಸ್ವಲ್ಪ ರಿಲೀಫ್ ಆಗ್ತದೆ, ಮತ್ತೆ ಪೇನ್ ಬರ್ತಾ ಇರ್ತದೆ. ಓಕೆ, ಅಂದ್ರೆ ಈಗ ಓನ್ಲಿ ಪೇನ್ ಕಿಲ್ಲರ್ಸ್ ಮಾತ್ರ ತಗೊಂಡಿದ್ದೀರಾ, ಅದು ಬಿಟ್ಟು ಬೇರೆ ಯಾವುದೇ ಮೆಡಿಕೇಶನ್ ಯೂಸ್ ಮಾಡಿಲ್ಲ? ನಾಳೆ ಯಾವುದು ಮತ್ತೆ ಯೂಸ್ ಮಾಡಿಲ್ಲ ಸರ್. ಓಕೆ ಬಸ್. ಆದರೆ ಈ ಥರ ಪೇನ್ ಕಿಲ್ಲರ್ ಯೂಸ್ ಮಾಡೋದ್ರಿಂದ ಇಷ್ಟಕ್ಕೆ ಮುಂಚೆ ನಾನು ಹೇಳ್ತಾ ಇದ್ದೆ, ಸೊ ಮೇಲ್ಗಡೆ ನೋವಿಗೆ ಆ ಒಂದು ಕ್ಷಣಕ್ಕೆ ರಿಲೀಫ್ ಸಿಗುತ್ತೆಪ್ಪ. ಯಾಕಂದರೆ ಇಂಜೆಕ್ಷನ್ ಮಾಡ್ಕೊಂಡಾಗ 1 ದಿವಸ 2 ದಿವಸ ಸ್ವಲ್ಪ ನೋವು ಕಮ್ಮಿ ಆಗಿದೆ ಥರ ಅನ್ಸೋದು, ಮತ್ತೆ ಆ ಇಂಜೆಕ್ಷನ್ ಡೋಸೇಜ್ ಮುಗೀತು ಅಂದ್ಕೊಳ್ಳಿ ಮತ್ತೆ ನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಅದ್ರ ಜೊತೆಗೆ ಕಾಯಿಲೆ ಇನ್ನೂ ಸಿವಿಯರ್ ಕಂಡೀಷನ್ಗೂ ಹೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನೆಗ್ಲೆಕ್ಟ್ ಮಾತ್ರ ಮಾಡ್ಕೊಳಕ್ಕೆ ಹೋಗಬೇಡಿ. ಬೇಕಾದರೆ ಒಂದ್ಸಲ ಹೋಮಿಯೋಪತಿ ಅಥವಾ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಡಾಕ್ಟರ್ಗೆ ಮೀಟ್ ಆಗಿ ಸೊ ನಿಮಗೆ ಸೂಕ್ತವಾದ ಪರಿಹಾರ ಕೊಡೋದ್ರ ಜೊತೆಗೆ ಆ ಕಾಯಿಲೆ ಮತ್ತೆ ಕಾಣಿಸ್ಕೋಬಾರ್ದು ಅನ್ನೋ ಸ್ಥಿತಿ ತೊಗೊಂಡು ಹೋಗೋದಕ್ಕೂ ಹೆಲ್ಪ್ ಮಾಡ್ತಾ ಇದ್ದೀವಿ. ಯಾಕಂದರೆ ಇಲ್ಲೊಂದು ಮೆಡಿಕೇಶನ್ ಏನು ಪ್ರೊವೈಡ್ ಮಾಡ್ತಾ ಇದ್ದೀವಿ ಯಾರಿಗೇ ಆಗಲಿ, ನೋವಿಗೋಸ್ಕರ ಅಂತ ಕೊಡ್ತಾ ಇಲ್ಲ. ನೋವಾಗೋದಕ್ಕೆ ಏನು ಕಾರಣ ಇದೆ ಅದನ್ನು ಯಾವ ರೀತಿ ನಾವು ಕಂಪ್ಲೀಟಾಗಿ ತೆಗೆದು ಹಾಕಬೇಕು, ಆ ಒಂದು ಲೈನ್ ಆಫ್ ಮೆಡಿಕೇಶನ್ನೇ ಇಲ್ಲಿ ಹೆಲ್ಪ್ ಆಗ್ತಾ ಇದೆ. ಸೊ ಹಾಗಾದರೆ ಒಂದ್ಸಲ ಭೇಟಿ ಕೊಟ್ಟರೆ ನಾವು ಸೊಲ್ಯೂಷನ್ ಕೊಡೋದ್ರಲ್ಲಿ ಹೆಲ್ಪ್ ಮಾಡ್ಬೋದು ನೋಡಿಪ್ಪ. ಥ್ಯಾಂಕ್ ಯು ಮಂಜುನಾಥ್ ಅವರೇ. ಮತ್ತೊಬ್ರು ಕಾಲರ್ ಸಂದೇಶ್ ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸಂದೇಶ್ ಅವರೇ. ಹಲೋ ಸಿದ್ದೇಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ನಾವು ಚಂದ್ರಶೇಖರ್ ಮಾತಾಡ್ತೀರಿ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ ಸರ್. ಹಲೋ. ಹಲೋ ಸರ್. ನಮಸ್ಕಾರ, ಹೇಳಿಪ್ಪ, ಏನು ತೊಂದರೆ ಇದೆ? ಚಂದ್ರಶೇಖರ್ ಅವರೇ, ಟಿವಿ ವಾಲ್ಯೂಮ್ ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ನಮ್ಮ ಬ್ಯಾಕ್ ಪೇನ್ ಸರ್. ಹಲೋ. ಹಲೋ. ಹಾ, ಕೇಳಿಸ್ತಾ ಇದೀನಾ? ಕಡಿಮೆ ಮಾಡಿ. ಸೊ ಟಿವಿ ನೋಡಿ ಮಾತಾಡಬೇಡಿ, ಡೈರೆಕ್ಟ್ ಆಗಿ ಮಾತಾಡಿ. ಡೈರೆಕ್ಟ್ ಮಾತಾಡ ಸರ್. ಹೇಳಿಪ್ಪ, ಏನ್ ತೊಂದರೆ ಇದೆ? ಬ್ಯಾಕ್ ಪೇನ್ ಇದೆ ಸರ್ ನಮಗ. ಈಗ ಒಂದ್ 12 ವರ್ಷ ಆಯ್ತು. ಈಗ ಹೋಮಿಯೋಪತಿ ತೊಗೊಳಕತ್ತೀನಿ ಈಗ. ಓಕೆಪ್ಪ, ಎಲ್ಲಿ ತೋರಿಸ್ತಾ ಇದ್ದೀರಾ? ಈಗ ನಿಮ್ಮ ದಾವಣಗೆರೆ ಒಳಗೆ ತೊಗೊಳಕತ್ತೀನಿ ಸರ್, ಹೋಮಿಯೋಪತಿ ಒಳಗೆ. ಎಷ್ಟು ದಿವಸ ಆಯ್ತು ಈಗ ಸ್ಟಾರ್ಟ್ ಮಾಡ್ಬಿಟ್ಟು ಮೆಡಿಕೇಶನ್? ಹಲೋ. ಆದ್ರೆ ಇದು ದಾವಣಗೆರೆ ಒಳಗೆ ರೀ. ಓಕೆ, ಕರೆ ಕಟ್ಟಾಗಿದೆ ಅನ್ಸುತ್ತೆ. ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ. ಡಾಕ್ಟರ್, ಇನ್ನು ಈ ಡಿಸ್ಕ್ ಪ್ರಾಬ್ಲಮ್ ನೀವು ತುಂಬಾ ಪೇಷಂಟ್ಸ್ಗೆ ಹೇಳ್ತಾ ಇದ್ರಿ, ಎಷ್ಟು ವರ್ಷದಿಂದ ಇದೆ ಅಂತ? 2 ವರ್ಷ, 3 ವರ್ಷ, 15 ವರ್ಷದಿಂದ ಇದೆ ಅಂತ ಹೇಳ್ತಾ ಇದ್ರು. ಅಂದ್ರೆ ನೀವು ಏಜ್ ಫ್ಯಾಕ್ಟರ್ ನ ನೋಡಿ, ಅಂದ್ರೆ ಇಂಥದೇ ಏಜ್ ಅವ್ರಿಗೆ ಇಂಥದೇ ಟ್ರೀಟ್ಮೆಂಟ್ ಅಂತ ಕೊಡ್ತೀರಾ, ಅಥವಾ ಎಲ್ಲಾ ವಯಸ್ಸಿನವ್ರಿಗೂ ಒಂದೇ ತರ ಟ್ರೀಟ್ಮೆಂಟ್ ಇರುತ್ತಾ ಡಾಕ್ಟರ್? ಈಗ ಬೇಸಿಕಲಿ ಬೇಸ್ಡ್ ಆನ್ ಇಂಟೆನ್ಸಿಟಿ ಆಫ್ ದ ಡಿಸೀಸ್ ಅಂತ ಹೇಳ್ತೀವಿ, ಅದು ಯಾವ ಸ್ಟೇಜ್ ಅಲ್ಲಿ ಇದೆ. ಈಗ ಅದರಲ್ಲೂ ನಾವು 2 to 3 ಗ್ರೇಡ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಈಗ ಇನಿಷಿಯಲ್ ಪೀರಿಯಡಲ್ಲಿ ಅವ್ರಿಗೆ ಯಾವ ರೀತಿ ಇರುತ್ತೆ ಅಂದರೆ ಸಿಮ್ಟಮ್ಸ್ ಅನ್ನೋದು ನೋಡೋದಾಗಿದ್ರೆ, ಸೊ ನೋವು ಅನ್ನೋದು ಓನ್ಲಿ ಅನ್ ಎಕ್ಸರ್ಷನ್ ಅಂತ ಹೇಳ್ತೀವಿ. ಅಂದರೆ ಏನಾದರೂ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದಾಗ, ಜಾಸ್ತಿ ವೇಟ್ ಎತ್ತಿದಾಗ, ಅಥವಾ ಜಾಸ್ತಿ ಜರ್ನಿ ಮಾಡಿದಾಗ ಆ ಒಂದು ಕಂಡೀಷನಲ್ಲಿ ಮಾತ್ರ ನೋವು ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಅದು ಬಿಟ್ಟರೆ ಮ್ಯಾಕ್ಸಿಮಮ್ ಯಾವುದೇ ರೀತಿ ಸಿಮ್ಟಮ್ಸ್ ಅನ್ನೋದು ಇರೋದಿಲ್ಲ. ಅದು ಇನಿಷಿಯಲ್ ಸ್ಟೇಜಲ್ಲಿ, ಅಂದರೆ ಅಪ್ ಟು 3 months 6 monthsವರೆಗೂ ಈ ರೀತಿ ಕಾಡೋದಕ್ಕೆ ಶುರು ಆಗೋದು. ಅದು ಆದಮೇಲೂ ನಾವು ಯಾವಾಗ ನೆಗ್ಲೆಕ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ ಅದಕ್ಕೆ, ಸೊ ನೆಗ್ಲೆಕ್ಟ್ ಮಾಡ್ತಾ ಹೋದಷ್ಟು ಫಸ್ಟ್ ಸ್ಟೇಜಲ್ಲಿರೋ ಕಾಯಿಲೆ ಏನಾಗ್ತಾ ಇದೆ,
ಸೆಕೆಂಡ್ ಸ್ಟೇಜಿಗೆ ರೀಚ್ ಆಗ್ತಾ ಇದೆ. ಯಾವಾಗ ಅದು ಸೆಕೆಂಡ್ ಸ್ಟೇಜಿಗೆ ರೀಚ್ ಆಗಕ್ಕೆ ಶುರು ಆಗಿಬಿಡುತ್ತೆ, ಆ ನೋವಿನ ಜೊತೆಗೆ ನೆಕ್ಸ್ಟ್ ಏನಾಗ್ತಾ ಇದೆ, ಆ ಪರ್ಟಿಕ್ಯುಲರ್ ನರ್ವ್ ಎಲ್ಲೆಲ್ಲಿ ಪಾಸ್ ಆಗಿದೆ. ಈಗ ಸೊಂಟ ಭಾಗದಲ್ಲಿರೋ ನರ್ವ್ ಕಾಲಲ್ಲೂ ಅದೇ ಪಾಸ್ ಆಗಿದೆ ನರಗಳು. ಸೊ ಅದರಲ್ಲಿ ಒಂದು ಸಿಯಾಟಿಕ್ ನರ್ವ್ ಅಂತ ಹೇಳ್ತೀವಿ ಮಾ. ಸೊ ರೈಟ್ ಸೈಡಲ್ಲಿ ಪಾಸ್ ಆಗಿರೋದು ಪ್ಲಸ್ ಲೆಫ್ಟ್ ಸೈಡಲ್ಲೂ ಅದೇ ಪಾಸ್ ಆಗಿರುತ್ತೆ. ಆ ಒಂದು ನರದಲ್ಲಿ ಯಾವಾಗ ಕಾಂಪ್ರೆಷನ್ ಅದು ಕಾಣಿಸೋಕ್ಕೆ ಶುರು ಆಗಿಬಿಡುತ್ತೆ, ಅದ್ರ ಮುಖಾಂತರ ಏನಾಗ್ಬಿಡುತ್ತೆ, ಸೆಕೆಂಡ್ ಸ್ಟೇಜಲ್ಲಿ ಆ ಲೋವರ್ ಬ್ಯಾಕಲ್ಲಿರೋ ನೋವು ಎಕ್ಸ್ಟೆಂಡ್ ಆಗೋಕ್ಕೆ ಶುರು ಆಗೋದು. ಅಂದರೆ ಅದೇ ಒಂದು ಪೇನು ರೇಡಿಯೇಟ್ ಆಗೋದಕ್ಕೆ ಶುರು ಆಗ್ತಾ ಬರುತ್ತೆ. ಕಾಲಲ್ಲೂ ಸ್ವಲ್ಪ ಎಳ್ತಾ ಬರೋದು, ಜೋಮ್ ಬರೋಕ್ಕೆ ಶುರು ಆಗಿಬಿಡುತ್ತೆ, ನಿಶಕ್ತಿ ಅನ್ನೋದು ಕಾಣಿಸೋಕ್ಕೆ ಶುರು ಆಗೋದು, ಜಾಸ್ತಿ ಹೊತ್ತು ಒಂದೇ ಜಾಗದಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಅಥವಾ ವೆಯ್ಟ್ ಹಾಕಿ ಸೊ ಯಾವುದೇ ಒಂದು ಪ್ರೆಷರ್ ಹಾಕಿಬಿಟ್ಟು ನಾವು ಕೆಲಸ ಮಾಡೋಕ್ಕಾಗ್ತಿಲ್ಲ ಅನಿಸೋದು. ಈ ಥರ ಒಂದು ಸಿಂಪ್ಟಮ್ಸ್ಗಳೆಲ್ಲನೂ ನಾವು ಸೆಕೆಂಡ್ ಸ್ಟೇಜಲ್ಲಿ ನೋಡ್ತಾ ಬರ್ಬೋದು. ಸೊ ಅದಾದಮೇಲೂ ಹಾಗೆ ನೆಗ್ಲೆಕ್ಟ್ ಮಾಡಿದಾಗ ಯಾವಾಗ ಥರ್ಡ್ ಸ್ಟೇಜಿಗೆ ಅದು ರೀಚ್ ಆಗಿಬಿಡುತ್ತೆ, ಆ ನೋವುಗಳ ಜೊತೆಗೆ ಕೈ ಕಾಲಲ್ಲಿ ಸ್ವಾಧೀನ ಕೂಡ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಯಾವುದೇ ಒಂದು ಕೆಲಸ ಮಾಡೋಕ್ಕಾಗಲ್ಲ ಅನ್ನೋ ಸ್ಥಿತಿಗೂ ರೀಚ್ ಆಗ್ತಾ ಇದ್ದಾರೆ. ಸೊ ಈ ರೀತಿ ಈ ಕಾಯಿಲೆ ಬೆಳೀತಾ ಇರೋದು. ಸೊ ಅದು ಬೇಸ್ಡ್ ಆನ್ ಅದು ಯಾವ ಸ್ಟೇಜಲ್ಲಿದೆ, ಅದಕ್ಕೆ ಯಾವ ರೀತಿ ಮೆಡಿಕೇಶನ್ ಕೊಡ್ಬೋದು ಅನ್ನೋದು ನೋಡ್ಕೊಂಡ್ಬಿಟ್ಟೆ ಟ್ರೀಟ್ಮೆಂಟ್ ಶುರು ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀವಿ. ಓಕೆ ಡಾಕ್ಟರ್, ಈಗೊಬ್ರು ಕಾಲರ್ ರೆಡಿ ಇದ್ದಾರೆ. ರವಿಕುಮಾರ್ ತುಮಕೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರವಿಕುಮಾರ್ ಅವರೇ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ ಸರ್. ಹಲೋ ಸರ್ ನಮಸ್ಕಾರ ಸರ್. ನಮಸ್ಕಾರ, ಹೇಳಿಪ್ಪ, ಏನು ತೊಂದರೆ ಇದೆ? ಸರ್ ನಮ್ದು ಡಿಸ್ಕೋ ಬಲ್ಜ್ ಆಗಿದೆ ಅಂತ ಹೇಳಿದ್ರು. ಓಕೆ, ಅದು ಹಂಗೆ ಮೆಡಿಸಿನ್ ಅಲ್ಲಿ ಕ್ಯೂರ್ ಮಾಡಕ್ ಆಗಲ್ವಾ ಸರ್? ಯಾಕಾಗಲ್ಲ, ಆಗುತ್ತೆಪ್ಪ, ಯಾಕೆ ಟೆನ್ಷನ್ ತಗೋತಾ ಇದ್ರೆ? ಎಷ್ಟಿದೆ ನಿಮ್ಮ ವಯಸ್ಸು? ನಮ್ದು 25. ನೋಡಿ, ಈ ವಯಸ್ಸಲ್ಲೇ ಸರ್ಜರಿ ಅನ್ನೋದು ಕರೆಕ್ಟ್ ಅಲ್ಲ. ಬೇಸಿಕಲಿ ನೋಡಿಪ್ಪ, ಹಿಂದ್ಗಡೆ ಇಷ್ಟಕ್ಕೆ ಮುಂಚೆ ನಾನು ಹೇಳ್ತಾ ಇದ್ದೆ 33 ಮೂಳೆಗಳಿದೆ. ಸೊ ಪ್ರತಿಯೊಂದು ಮೂಳೆಗಳಿಗೂ ಒಂದಕ್ಕೊಂದು ಲಿಂಕ್ ಇರುತ್ತೆ ಇಪ್ಪ. ಆರ್ಟಿಫಿಷಿಯಲಿ ನಾವೇನಾದರೂ ಸಾಕೆಟ್ ಹಾಕೋದಕ್ಕೆ ಇರೋ ಡಿಸ್ಕ್ ಬಲ್ಜ್ನ ತೆಗೆದು ಹಾಕೋದಕ್ಕೆ ಏನಾದರೂ ಆರ್ಟಿಫಿಷಿಯಲ್ ಮೆಥಡ್ಗೆ ಹೋದಾಗ ಏನಾಗ್ತಾ ಇದೆ, ಈಗ L4 L5 ರೀಜನ್ಲಿ ಕಾಮನ್ ಆಗಿ ಇಫೆಕ್ಟ್ ಆಗ್ತಾ ಇದೆ. ಆ ರೀಜನಿಂದ ನಾಳೆ ಏನಾಗ್ತಾ ಇದೆ, L2 L3 ಅಲ್ಲಿ ಕಾಣಿಸೋಕ್ಕೆ ಶುರು ಆಗೋದು. ಅಲ್ಲಿ ಸರ್ಜರಿ ಮಾಡ್ಕೊಂಡವ್ರು ಏನಾಗ್ತಾ ಇದೆ, ಮತ್ತೆ ಅದ್ರ ಮೇಲ್ಗಡೆ ಈ ಥರ ಈ ಕಾಯಿಲೆಗೆ ಎಂಡ್ ಅನ್ನೋದು ಇಲ್ಲ ಅನ್ನೋ ಸ್ಥಿತಿಗೆ ಹೋಗ್ತಾ ಇದೆ ಸರ್ಜರಿಯಿಂದ. ಹಾಗಾಗಿ ಆದಷ್ಟು ಮೆಡಿಕೇಶನಿಂದನೇ ಆ ಕಾಯಿಲೆನ ತೆಗೆದು ಹಾಕೋದಕ್ಕೆ ಹೆಲ್ಪ್ ಮಾಡ್ಕೊಳ್ಳಿ ಹೊರತಾಗಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಮೆಥಡ್ ಅಂದರೆ ಸರ್ಜರಿಗೆ ಮಾತ್ರ ಈ ವಯಸ್ಸಲ್ಲಿ ಹೋಗೋದು ಕರೆಕ್ಟ್ ಅಲ್ಲ. ಯಾಕಂದರೆ ಈ ಒಂದು ವಯಸ್ಸಿನವ್ರಿಗೆ ವಿತೌಟ್ ಸರ್ಜರಿ ಮೆಡಿಕೇಶನಿಂದನೇ ಆ ಒಂದು ಪಾರ್ಟ್ನ ಕಂಪ್ಲೀಟ್ ಸರಿ ಹೊಂದಿಸೋದಕ್ಕೆ ಹೆಲ್ಪ್ ಆಗೇ ಆಗ್ತಾ ಇದೆ. ಯಾಕಂದರೆ ನಿಮ್ದೇನು 60-70 ವಯಸ್ಸಲ್ಲ, ಆ ವಯಸ್ಸಲ್ಲಿ ಮತ್ತೆ ಆ ಪಾರ್ಟ್ಗಳನ್ನು ಸರಿ ಮಾಡ್ಸೋಕ್ಕಾಗಲ್ಲ ಅನ್ನೋ ಸ್ಥಿತಿಗಂತೂ ಇಲ್ಲ. 25 ವರ್ಷ 30 ವರ್ಷದವರಿಗೆ ಯಾವುದೇ ಸರ್ಜರಿ ಅವಶ್ಯಕತೆ ಇರೋದಿಲ್ಲ, ಮೆಡಿಸಿನ್ಸಿಂದನೇ ಹೆಲ್ಪ್ ಮಾಡ್ಬೋದು ನೋಡಿ. ನಮಸ್ಕಾರ. ಥ್ಯಾಂಕ್ ಯು ರವಿಕುಮಾರ್ ಅವರೇ. ವೀಕ್ಷಕರೇ, ನೀವು ಕೂಡ ಈ ಡಿಸ್ಕ್ ಪ್ರಾಬ್ಲಮ್ನಿಂದ ಬಳಲ್ತಾ ಇದ್ರೆ ಸೂಕ್ತ ಚಿಕಿತ್ಸೆಗಾಗಿ ಈ ಅಡ್ರೆಸ್ ಮತ್ತೆ ಫೋನ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಪ್ರಶಾಂತ್ ಹೋಮಿಯೋಪತಿ ವೈದ್ಯರು, ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ಬೆಂಗಳೂರು, ಮಲ್ಲೇಶ್ವರಂ, ಜಯನಗರ, ಇಂದಿರಾನಗರ, ಮೈಸೂರು, ದಾವಣಗೆರೆ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಬಳ್ಳಾರಿ, ಬೆಳಗಾವಿ. ಇನ್ನು ಫೋನ್ ನಂಬರ್ಸ್ ಹೀಗಿದೆ: 9550001133, ಮತ್ತೊಂದು ದೂರವಾಣಿ ಸಂಖ್ಯೆ 180010081212. ಡಾಕ್ಟರ್, ಕಾರ್ಯಕ್ರಮದಲ್ಲಿದ್ದು ಡಿಸ್ಕ್ ಪ್ರಾಬ್ಲಮ್ ಅಂದ್ರೆ ಏನು, ಅದಕ್ಕಿರುವ ಚಿಕಿತ್ಸೆಗಳು ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನಿತ್ಯ ಸಂಜೀವಿನಿ. ನೆನಪಿಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ಓಕೆ, ನವೆಂಬರ್ 8ರಂದು ನೋಟು ನಿಷೇಧ ಬಳಿಕ ಪ್ರಧಾನಿ ಮೋದಿ ಈಗ ಬಂಗಾರದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾರೆ. ನೋಟು ನಿಷೇಧ ಆದ ದಿನದಂದೇ ಚಿನ್ನಾಭರಣವನ್ನ ಖರೀದಿಸಿ ಕಪ್ಪು ಹಣವನ್ನ ಬಿಳಿ ಮಾಡಿಕೊಂಡಿರುವ ವರದಿಗಳು ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡಿರುವ ಕಾಳ ಧನಿಕರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹಾಗಾದ್ರೆ ಚಿನ್ನದ ಮೇಲೆ ಯಾರಿಗೆ ಎಷ್ಟು ಮಿತಿಯನ್ನ ಇದೆ ಅಂತ ನೋಡೋಣ. ಜನ್ಧನ್ ಖಾತೆದಾರರ ಮೇಲೆ ಐಟಿ ಕೆಂಗಣ್ಣು ಬೀರಿದೆ.